7th Standard. Today's prayer time activity presented by Group Taj Mahal. Importance of prayer or motivational books. The benefits include time management, shifting to negative to positive change, continuous learning. Reading motivational books can indeed improve productivity by enhancing concentration. Thank you. I am studying 7th Standard. Today prayer time activity presented by Group Taj Mahal. The power of books. Books unlock new ideas. They help people think in new ways. The relevant research and opportunity and provide the knowledge people seek them. Thank you. I am studying 7th Standard. Important prayer books. The Book of Life. Don't eat today. Positive thinking secrets. Smart student. Don't tell you. Here, there, and everywhere. You become what you think. Fear not. Be strong. Never give up for you. Believe in yourself. The secret of success. My name is Arman Ali. I am studying 7th Standard. Today prayer time activity presented by Group 4 ಮಿನಾರ್. ಥೀಮ್ ಜಾನಪದ ಕಥೆಗಳು. ಒಂದು ಊರಿನಲ್ಲಿ ಒಬ್ಬ ಹುಡುಗನಿದ್ದನು. ಅವನು ಮೂರ್ಖರಲ್ಲಿ ಮೂರ್ಖ. ಆದ್ದರಿಂದ ಅವನು ಕುರಿಯ ಮುಂದೆ ಕಾಯುವ ಕೆಲಸಕ್ಕೆ ಹಚ್ಚಿದರು. ಹುಡುಗ ಮೂರ್ಖನಾದರೂ ಇಷ್ಟು ಕೀಟಲೆ ಮಾಡುವುದರಲ್ಲಿ ನಿಸ್ಮ ಸುಳ್ಳು ಹೇಳುವುದು, ಅಣಕಿಸುವುದು, ಗೀಳೆ ಮಾಡುವುದು ಇತ್ಯಾದಿಯಾಗಿ ಹುಡುಗಾಟ ಮಾಡುವುದರಿಂದ ಅವನಿಗೆ ಎಲ್ಲಿದ ಸಂತೋಷ. ಈ ಹುಡುಗನ ನಮ್ಮ ಕಥೆಯ ನಾಯಕ ಸಿದ್ದಪ್ಪ. ಜರಲೆ ಕಂಡರೆ ಜನರಂಟು ಅಂತಹವರ ಮೈಮೇಲೆ ಬೇಕಾಗಿಯಾಗಿ ಜಿರಲೆ ಇತ್ಯ ಹಾಕುವುದು. ಅವರು ಗುಂಬರದಿಂದ ಕುಣಿದರೆ ತಾನು ಚಪ್ಪಾಳೆ ತಟ್ಟಿ ನಗುವುದು. ಇದು ಸಿದ್ದಪ್ಪ ದಿನಚರಿಯ ವೈಖರಿ. ನನ್ನ ನಾನೇ ತರಗತಿಯ ವಿದ್ಯಾರ್ಥಿ. ಇವತ್ತಿನ ಕಥೆಗಳು. ಆ ಊರಿನ ಸಮೀಪದಲ್ಲಿ ಒಂದು ಗುಡ್ಡ. ಆ ಗುಡ್ಡದ ಪಕ್ಕದ ಬಯಲಿನಲ್ಲಿ ಸಿದ್ದಪ್ಪ ಕುರಿ ಕಾಯುತ್ತಿದ್ದಾನೆ. ಸುತ್ತಮುತ್ತಲಿರುವ ಹೊಲಗಳಲ್ಲಿ ರೈತಾಪಿ ಜನ ಕೆಲಸ ಮಾಡುತ್ತಿದ್ದಾರೆ. ಆ ಒಂದು ದಿನ ಇದ್ದಕ್ಕಿದ್ದಂತೆ ತೋಳ ಬಂತು. ಎಂದು ಜೋರಾಗಿ ಕೂಗಿಕೊಂಡ ಸಿದ್ದಪ್ಪ ಹೊಲದಲ್ಲಿದ್ದ ರೈತರು ನನ್ನ ಹೆಸರು ಸೈಯದ್ ಹಸೀಬ್. ತರಗತಿ. ಜಾನಪದ ಕಥೆಗಳು. ಇದು ಬಾರಿ ಇದೆ. ನಾಟಕ ಮಾಡಿದ ನೆರೆಹೊರೆಯ ರೈತರಿಗೆ ಅವನು ಮಾಡುತ್ತಿದ್ದ ಮೋಸ ತಿಳಿದು ಹೋಯಿತು. ಇವನೊಬ್ಬ ಸುಳ್ಳುಗಾರ ಎಂದು ತಿಳಿದು ತೇಪಗಾದರು. 5-6 ತಿಂಗಳು ಕಳೆಯಿತು. ಒಂದು ದಿನ ನಿಜವಾಗಿಯೂ ತೋಳ ಬಂದಿತು. ಸಿದ್ದಪ್ಪ ಎಷ್ಟು ಕೂಗಿಕೊಂಡರೂ ಯಾರೂ ಅವನ ಮಾತಿಗೆ ಕಿವಿಗೊಡಲಿಲ್ಲ. ತೋಳ ಸಿದ್ದಪ್ಪನನ್ನು ಹಿಡಿದುಕೊಂಡು ತಿಂದಿತು. ಸಿದ್ದಪ್ಪ ತಾನಾಗಿಯೇ ಮರಣ ಕಂಡುಕೊಂಡ. ಇದು ಅವನು ಹುಡುಗಾಟಕ್ಕೆ ಸಿಕ್ಕಿದ ಪುರಸ್ಕಾರ. ಸುಳ್ಳು ಸುಳ್ಳು ಹೇಳಬಾರದು. ಹೇಳಿದ ಒಂದು ಸುಳ್ಳನ್ನು ಸಮರ್ಥಿಸಿ ಕೊಳ್ಳಬೇಕಾದರೆ 100 ಸುಳ್ಳು ಹೇಳಬೇಕಾದೀತು.